ಸಂಕ್ರಾಂತಿ ಹಾಗೂ ಭೋಗಿ ಹಬ್ಬದ ವಿಶೇಷವಾದ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ನಾ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಚಲೋತ್ನಿಗೆ ನಾದ್ಕೊಂಡು ಇಟ್ಕೊಳತ್ತೀನಿ ನೋಡ್ರಿ. ಹಂಗೆ 1 ಕೆ ಜಿಯಷ್ಟು ಶೇಂಗಾನ ತೊಗೊಂಡು ಅದನ್ನ ಚಲೋತ್ನಿಗೆ ಹುರ್ಕೊಂಡು 1 ಕೆ ಜಿ ಶೇಂಗಾಕ್ಕೆ 1 ಕೆ ಜಿಯಷ್ಟು ಬೆಲ್ಲನ ತೊಗೊಂಡು ನೋಡ್ರಿ. ಇದನ್ನು ಎರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡ್ರಿ. ಹಂಗೆ ನಾ ಇಲ್ಲಿ 1 ಬೌಲ್ನಷ್ಟು ಬಿಳಿ ಎಳ್ಳನ್ನು ಸಹ ತೊಗೊಂಡೆ ನೋಡ್ರಿ. ಅದನ್ನು ಸಹ ಚಲೋತ್ನಿಗೆ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕ್ರಿ. ಆಮೇಲೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಈ ಶೇಂಗಾ ಬೆಲ್ಲನ ಮಿಕ್ಸಿ ಮಾಡ್ಕೋಬೇಕ್ರಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಒಂದು ಕಡ್ಬಿನ ಚಾಣಿ ತೊಗೊಂಡು ಅದ್ರೊಳಗೆ ಚಲೋತ್ನಿಗೆ ಜರಡಿ ಹಿಡ್ಕೋಬೇಕ್ರಿ. ಹಂಗೆ ನಾ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದು ನೋಡ್ರಿ, ಅದನ್ನು ಸಹ ಮಿಕ್ಸಿ ಮಾಡ್ಕೊಂಡು ಇದ್ರ ಜೋಡಿ ಹಾಕ್ಕೊಂಡು ಜರಡಿ ಹಿಡ್ಕೊಳತ್ತೀನಿ ನೋಡ್ರಿ. ಈಗ ಇದನ್ನು ಜರಡಿ ಹಿಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನಷ್ಟು ನೀರು ತೊಗೊಂಡು ಇದನ್ನು ಚಲೋತ್ನಿಗೆ ಕಲಿಸ್ಕೋಬೇಕು ನೋಡ್ರಿ. ಈ ಹೋಳ್ಗಿನ ಸಂಕ್ರಾಂತಿಗೆ ಅಷ್ಟೇ ಅಲ್ದೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಳ್ಳಾಮಸಿಗೂ ಕೂಡ ಇದೇ ಹೋಳ್ಗಿನ ಮಾಡ್ಕೊತೀವಿ ನೋಡ್ರಿ. ಇದು ಈಗ ರೆಡಿ ಆಗ್ಯದ್ರಿ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಂಡು ನೋಡ್ರಿ. ಈಗ ಒಂದು ಉಳ್ಳಿ ತೊಗೊಂಡು ಈ ರೀತಿ ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ. ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ನಾವೇನು ಶೇಂಗಾದ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಈ ರೀತಿ ಇದ್ರೊಳಗೆ ಇಟ್ಕೊಂಡು ಚಲೋತ್ನಿಗೆ ತುಂಬ್ಕೋಬೇಕು ನೋಡ್ರಿ. ಶೇಂಗಾದ ಉಂಡೆಗಿಂತ ಕನಕನ ಸ್ವಲ್ಪ ಕಡಿಮೆನ ತಗೋರಿ. ಈ ರೀತಿ ತೊಗೊಂಡು ಕೈಲಿ ಈ ರೀತಿ ಪ್ರೆಸ್ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಮಾಡಿ ಹಿಟ್ಟಿನಾಗ ಎದ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡ್ರೆ ಹೋಳ್ಗೆ ರೆಡಿ ಆಗ್ತದೆ ನೋಡ್ರಿ. ನೋಡ್ರಿ ಇಲ್ಲಿ ಹೋಳ್ಗೆ ಎಷ್ಟು ಚಲೋ ಬಂದೈತೆ ಅಂಥೇಳಿ ಇದೇ ರೀತಿನ ಲಟ್ಟಿಸ್ಕೋಬೇಕು ನೋಡ್ರಿ. ಆದಷ್ಟು ಈ ಹೋಳ್ಗಿನ ಸ್ವಲ್ಪ ದಿಪ್ಪಗನ ಮಾಡ್ಕೊರಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾ ಇಲ್ಲಿ ಹಂಚ ಮೇಲೆ ಹೋಳ್ಗಿನ ಬೇಯಿಸ್ಕೊಳತ್ತೀನಿ ನೋಡ್ರಿ. ಈ ರೀತಿ ಎರಡು ಕಡೆ ಚಲೋತ್ನಿಗೆ ಕೈ ಬಿಡ್ದನ ತಿರಾಂಕೊಂತ ಬೇಯಿಸ್ಕೋಬೇಕು ನೋಡ್ರಿ. ನಾ ಇಲ್ಲಿ 2 ಹೋಳ್ಗಿನೂ ಇದೇ ರೀತಿ ಸೇಮ್ ಬೇಯಿಸ್ಕೊಂಡು ತೋರ್ಸಾತೀನಿ ನೋಡ್ರಿ. ಈಗ ನೋಡ್ರಿ ಹೋಳ್ಗೆ ರೆಡಿ ಆಗ್ಯಾವ ನೋಡ್ರಿ. ನೀವು ಒಮ್ಮೆ ನಿಮ್ಮ ಮನ್ಯಾಗ ಟ್ರೈ ಮಾಡಿ ಹೆಂಗೆ ಬಂದಾವ ಅಂತೇಳಿ ನನಗೊಂದು ಕಮೆಂಟ್ ಮಾಡಿರಿ.